ಹಲೋ ಮ್ಯಾಜಿಕ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಚಂದ್ರಿಕಾ ಅವರ ಅಮ್ಮನಿಗೆ ಕಿವಿ ಓದ್ತಾ ಇರ್ತಾಳೆ. ಏನಮ್ಮ ಇಷ್ಟು ಸಲೀಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಸಂಗೀತ, ಇನ್ನೇನಾದ್ರೂ ನೀನು ಶಿಸ್ತಾಗಿರ್ಲಿಲ್ಲ ಅಂದ್ರೆ ಈ ಮನೆ ಯಜಮಾನಿ ಆಗ್ಬಿಡ್ತಾಳೆ, ನೀನ್ ಹಾಗಾಗಿ ಯಜಮಾನಿನ ಜ್ಞಾಪಿಸ್ಬೇಕಮ್ಮ, ನಿಧಾನ ಈಗ ಬಾರಿಸ್ಬೇಕು ಇವಳಿಗೆ ಅಂತ ಹೇಳಿ ಮಯೂರಿ ನೋಡಿಯಕ್ ಹೋಯ್ತಾಳೆ. ಏನು ನೀನು ಮೆಜಾರಿಟಿ ಬಂದ್ ಮಗ್ ನೋಡಿತೀಯಾ ಅಂತ ಹೇಳಿ ಅಜ್ಜಿ ಪರವಹಿಸ್ಕೊಳ್ತಾರೆ. ಇನ್ನೇನಮ್ಮ ಮತ್ತೆ ಅವಳಂತೆ ಕಲ್ತಿದ್ದಾಳೆ ಇವಳಿಗೆ. ಅದಕ್ಕೆ ಅಜ್ಜಿ ಇದ್ದವರು ಸಂಗೀತ ಕೂಗ್ತಾರೆ. ಸಂಗೀತ ಬಂದ ತಕ್ಷಣ, ಸಂಗೀತ ಅಲ್ಲಿ ಹಿತ್ಲಲ್ಲಿ ಒಂದ್ 4 ಸೀರೆ ಇದಾವೆ, ಅವು ಒಗ್ದಾಕು, ಬೆಳಗ್ಗೆ ನಾನು ಸೂರ್ಯನ ಪೂಜೆ ಮಾಡೋ ಅಷ್ಟೊತ್ತಿಗೆ ಆ ಸೀರೆ ಒಗ್ದು ರೆಡಿ ಇರ್ಬೇಕು, ಒಣಗಿ ಆಯ್ತತೆ ತೊಳಿತೀನಿ ಅಂತೇಳಿ ಸಂಗೀತ ಹೋಗ್ತಿದ್ದಾಗನೇ ಇವಳು ಖುಷಿಯಾಗಿ ಹೋಗ್ತಾಳೆ ಚಂದ್ರಿಕಾ. ಇವಳು ಕೂಡ ಮಯೂರಿನೂ ಕೂಡ ಹಿಂದಿಂದನೇ ಹೋಗ್ತಾಳೆ. ಇದ್ಯಾಕೆ ಅವಳಿಂದ ಇದಕ್ಕೆ ಇವಳು ಹೋದ್ಲು, ಅದಕ್ಕೆ ಚಂದ್ರಿಕಾ ಅಂತಾಳೆ. ಹಂಗೇನೆ ಗುಣ ಕಲ್ತಿದ್ದಾಳೆ ಅವಳಿಂದ. ಅಷ್ಟರಲ್ಲಿ ಅಶ್ವಿನಿ ಬಂದ್ಬಿಟ್ಟು ಸಿಲಿಂಡರ್ ಇಡ್ತಾಳೆ. ಸಿಲಿಂಡರ್ ಇಡ್ತಿದ್ದಾಗಿನ ಅಜ್ಜಿ ಇದ್ರು, ಓ ಸಿಲಿಂಡರ್ ಅವ್ರಾ, ಮಜ್ಜಿಗೆನೂ ಏನಾದ್ರು ಕೊಡ್ತೀವಿ ಕುಡ್ಕೊಂಡು ಹೋಗು, ಅಲ್ಲಿ ಒಳಗಡೆ ಇಟ್ಬಿಡು ಹಂಗೆ. ಅದಕ್ಕೆ ಅಶ್ವಿನಿ ಇದ್ದಳು, ಹೂ ಆರ್ ಯು, ಓ ಹ್ಯಾಮ್, ನನ್ ಯಾರು ಅಂತ ಗೊತ್ತಿದ್ಯಾ, ನೀವ್ ಯಾರು ಇದನ್ನೆಲ್ಲ ಕೇಳೋಕೆ, ನನ್ನನ್ನು ಯಾರು ಅಂತ ಕೇಳ್ತೀರಾ, ನಾನು ಯಾರು ಅಂತ ಗೊತ್ತಿಲ್ವ ನಿಮ್ಗೆ ಅಂತೇಳಿ ಅಂತ ಇರ್ತಾಳೆ. ಅಷ್ಟು ಶ್ರವಣ್ ಬತ್ತ ಅಪ್ಪ ಅಂತ ಓಡೋಗ್ತಾಳೆ. ಓಡೋಗ್ತಿದ್ದಾಗೇನೆ, ಹೇ ರಾಮಣ್ಣ, ಎಲ್ರು ಬನ್ನಿ, ರಾಮಣ್ಣ, ಕೇಶವ, ರಾಧಾ ಎಲ್ರನ್ನೂ ಕರಿತಾರೆ, ಇಡೀ ಮನೆಯವರೆಲ್ರೂ. ಇಡೀ ಮನೆಯವರೆಲ್ಲರೂ ಬರ್ತಾರೆ. ಮನೆಯವರೆಲ್ರೂ ಬರ್ತಿದ್ದಾಗೇನೆ, ಹೇ ರಾಮಣ್ಣ, ಇವಳು ಯಾರು, ಇವಳು ಶ್ರವಣನಿಗೆ ಅಕ್ರಮವಾಗೊಂದು ಸಕ್ರಮವಾಗೊಂದ ಅಂತಿದ್ದಾಗೇನೆ ಅಜಿತ್ ಬರ್ತಾರೆ. ಅಜ್ಜಿ ಅಜ್ಜಿ ಅಜ್ಜಿ, ಈ 21ನೇ ಶತಮಾನದಲ್ಲಿ ಇದೆಲ್ಲ ಹೇಳ್ತೀಯಲ್ಲ ನಿಂಗಜ್ಜಿ, ಅಯ್ಯಯ್ಯೋ ಚೆ ನಮ್ಮ ಮಾವ ಶ್ರವಣ್ ಮಾವ ಶ್ರೀರಾಮಚಂದ್ರ ಹೇಗೋ ಅಷ್ಟೇ ಪರಿಶುದ್ಧ ಅಜ್ಜಿ ನಮ್ಮ ಮಾವ. ಇವಳು ಯಾರು ಗೊತ್ತಾ, ಇವಳು ಸಿಕ್ತವಳು ಅಂದ್ರೆ ಎಲ್ಲೋ ಅಂದ್ರೆ ಕಸದ ತೊಟ್ಟಿಲಿ ಅನಾಥವಾಗಿ ಬಿದ್ದಿದ್ಲು. ಅದಕ್ಕೆ ಸಂಗೀತ ಮತ್ತೆ, ಅಯ್ಯೋ ನಮ್ ಶ್ರವಣ ಶ್ರೀರಾಮಚಂದ್ರನಿಂತು ಮಾತೆ ಅಂತಾರೆ. ಅಂತಿದ್ದಾಗೇನೆ ಎಲ್ರು ನೀ ಅಪ್ಪ, ನೀ ಊನ್ನಪ್ಪ, ಇದಕ್ ಸುಮ್ಮನೆ ಇದೆಯಾ, ಹೂ ಅಂತಾನೆ ಅವನು ಕೂಡ. ಆದ್ರೂ ಶ್ರವಣ ಅಂತ ಒಳಗ್ ಶುರು ಮಾಡ್ತಾರೆ. ಯಾಕತ್ತೆ ಅಂತಾರೆ. ಅಯ್ಯೋ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ ಕಣೋ, ಎಂತ ಉದಾರ ಮನ್ಸು, ಕಸದ ತೊಟ್ಟಿಲ್ ಬಿದ್ದಂತ ಮಗಳನ್ ಸಾಕ್ತಿದ್ಯಲ್ಲೋ, ಎಂತ ಉದಾರಿನೋ ನೀನು. ಇಲ್ಲಿ ದೇವ್ಯಾನಿ ಮತ್ತೆ ಅಂಜು ಇಬ್ರು ಸೇರಿ ಆಡ್ಸ್ತಂತ ನಾಟಕಕ್ಕೆ ತೆರೆ ಬಿದ್ದಂಗಾಗುತ್ತೆ, ಅವ್ರಿಗೆ ಆಶ್ಚರ್ಯ ಆಗತ್ತೆ. ಅಶ್ವಿನಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಎಲ್ರು ಊನ್ನಿ ಅಂತಾನೆ ಅಜಿತ. ಅನಂತರ ಅವ್ರ ಅಪ್ಪ ನೀನು ಸಾಕಾಗಿದೀಯಪ್ಪ, ನಡಿಯಪ್ಪ, ನಿಮ್ಗೆ ಪಾನಕ ಮಾಡ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಇಲ್ಲೆಲ್ರು ಕೂಡ ಅವನಿಂದನೇ ಹೋಗ್ತಾರೆ. ನಂತರ ಶ್ರವಣನ್ನ ಅವಳಿಗೆ ಮಗಳಿಗೆ ಏನೋ ಒಂದು ಗಂಜಿನೋ, ತೊಟ್ಟಿಲಿ ಬಿದ್ದಂತ ಹುಡುಗಿಗೆ ಪೇಟೆ ನಾನು ಗಂಜಿನೋ ಅಂಬ್ಲಿನೋ ಕೊಡು ಅಂದಾಗ, ನನಗೆ ನಾನು ಅಂತಾರೆ, ಪೇಟೆ ನಿಮ್ಮವ್ವ ಕೊಡ್ತಾಳ ಅಂತ. ಅದಕ್ಕೆ ಶ್ರವಣ ಇದ್ದಾನೆ, ಅತ್ತೆ ನನ್ನ ಮಗಳಲ್ವ, ನಾನು ನೋಡ್ಕೋತೀನಿ ಬಿಡಿ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಎಲ್ಲ ಗುಂಪಾಗಿ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ, ಅಲ್ಲ ಅಪ್ಪ ಏನಪ್ಪ ಇದೆಲ್ಲ ಡ್ರಾಮಾ. ಅದಕ್ಕೆ ಶ್ರವಣ ಅಂತಾರೆ, ಅಜಿತ ಕಸದ ತೊಟ್ಟಿ ಇಷ್ಟೊಂದು ಕೀಳಾಗಿ ಮಾಡ್ಬಾರ್ದಿತ್ತು ಕಣೋ, ಇನ್ನೇನಾದ್ರೂ ಹೇಳ್ಬಾರ್ದೇನೋ. ಅದಕ್ಕೆ ಅಜಿತ್ ಅಂತಾರೆ, ಅಯ್ಯೋ ಮಾವ, ಕಸದ ತೊಟ್ಟಿಗಿಂತ ಅಲ್ಲಿ ಕೊಚ್ಚಿ ಗುಂಡಿ ನೆನಪಾಯ್ತು, ಬೇಡ ಅಂತ ಸುಮ್ಮನಾದೆ ಮಾವ. ಏನೋ ನೀನು ಮಾವ, ಇನ್ನೇನ್ ಹೇಳಕ್ಕಾಗತ್ತೆ, ಈಗೂ ಮ್ಯಾನೇಜ್ ಮಾಡ್ತಾಳೆ ಬಿಡು ನಿನ್ ಮಗಳು ಅಶ್ವಿನಿ ಅಂತಾರೆ. ಅದಕ್ಕೆ ಭೂಮಿ ಅಪ್ಪ ಅಂತಾಳೆ. ಅದಕ್ಕೆ ಅಜಿತ ಇದ್ದಾನ, ಅಬ್ಬಬ್ಬಬ್ಬಬ್ಬಬ್ಬ ಹೊರಕಾಯ ಪ್ರವೇಶ ಅಂತಾನೆ. ಅಂತಿದ್ದಾಗೇನೆ ಸಂಗೀತ ಇದ್ದವರು, ಮನಸ್ವಿನಿ ನೀನು ಹುಷಾರಾಗಿರ್ಬೇಕು ಗೊತ್ತಾಯ್ತಲ್ಲ. ಆಯ್ತು ಅತ್ತೆ ಅಂತಾಳೆ. ನೀನು ಅಶ್ವಿನಿಗೆ ಕಂದ ಬೇಜಾರು ಮಾಡ್ಕೋಬೇಡಂತ ಶ್ರವಣ್ ಅಂತಿದ್ರೆ, ಅಜಿತ್ ಮಾವ ಅವರಿ ಮಾಡ್ಬೇಡ, ಮ್ಯಾನೇಜ್ ಮಾಡ್ತಾಳೆ ಸುಮ್ಮನಿರು, ಅವಳಿಗೆ ಗೊತ್ತಿದೆ ಮ್ಯಾನೇಜ್ ಮಾಡೋದೆಲ್ಲ ಅಂತ ಹೇಳ್ತಾನೆ. ಈ ಕಡೆ ನಚ್ಚಿ ಹತ್ರ ಹೋಗ್ತಾನೆ. ಅಷ್ಟರಲ್ಲಿ ಫೋನ್ ಬರ್ತದೆ. ಫೋನ್ ಯಾರಿಂದವರೆಲ್ಲ ನಚ್ಚಿಯಿಂದಾನೆ. ಮುಂಚೂರು ನನಗೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿದೆ, ಹೋಗಿ ಬರ್ತೀನಿ. ಭೂಮಿ ಸಾಯೋದೆ ಅಂತ ಕೈ ಹಿಡ್ಕೊಳ್ತಾಳೆ. ಕೈ ಬಿಟ್ಬಿಟ್ಟು ಹೋಗ್ತಾನೆ. ಅಲ್ಲಿ ನಚ್ಚಿಗೆ ಹೇಳ್ತಾನೆ, ನಚ್ಚಿ ಬೇಸರ ಮಾಡ್ಕೋಬೇಡ, ನೀನು ಅಜ್ಜಿನ ಕಾಪಾಡೋಕ್ಕೋಸ್ಕರ ಎಲ್ರು ಬ್ಲಡ್ ಸ್ಯಾಂಪಲ್ನ ಜನರಲ್ ಚೆಕಪ್ ಅಂತ ಎತ್ಕೊಂಡು ಬಂದೆ ನೀನು, ಆಯ್ತಲ್ಲ. ಹೇಗೋ ನೀನ್ ಮಾಡ್ಬೋದಿತ್ತು, ಆದ್ರೆ ನಾನೇ ಇದಕ್ಕೋಸ್ಕರ ಇಲ್ಲಿ ಯಾರಿಗೂ ಗೊತ್ತಾಗೋದು, ಯಾರು ಅಜ್ಜಿನ ಕೊಲ್ಲೋಕೆ ಪ್ರಯತ್ನ ಪಡ್ತಾ ಇದಾರೆ ಅನ್ನೋದು ಗೊತ್ತಾಗ್ಬಾರ್ದು ಅನ್ನೋಂಥ ಉದ್ದೇಶದಿಂದಾನೇ ನಾನು ಈ ಬ್ಲಡ್ ಸ್ಯಾಂಪಲ್ ಎಲ್ಲದನ್ನೂ ಕೂಡ ಫಾರಿನಿಗೆ ತಗೊಂಡೋಗಿ ಚೆಕಪ್ ಮಾಡು ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಆಯ್ತು ಅಣ್ಣ, ಅದಕ್ಕೆ ಯಾಕೆ ಬೇಸರ ಮಾಡ್ಕೊಳ್ತೀಯ, ಬೇಸರದ ಪ್ರಶ್ನೆ ಅಲ್ಲ ಪಾಪ. ಲವ್ ಮಾಡಿ ದೂರ ಇರೋರ್ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ, ಅನುಭವನೂ ಆಗಿದೆ ಪಾಪ. ನಿನ್ನ ಅಂಜು ಮದ್ವೆ ಈಗಾಗಲೇ 2 ಸಲ ಪೋಸ್ಟ್ಪೋನ್ ಆಯ್ತು, ಈಗ ಮತ್ತೆ ನನ್ನಿಂದ ಪೋಸ್ಟ್ಪೋನ್ ಆಯ್ತಾ ಇದೆ ಅಂತ ಗಿಲ್ಟ್ ಕಾಡ್ತಾ ಇದೆ. ಅದಕ್ಕೆ ನಚ್ಚಿಂತಾನೆ, ಅಣ್ಣ ಹಾಗೆಲ್ಲ ಅನ್ಕೊಳ್ಳೇಬೇಡ ನೀನು. ನೋಡು ಅಜ್ಜಿ ಯಾರಜ್ಜಿ, ನಮ್ಮ ಅಜ್ಜಿ,
ಆಯ್ತಲ್ಲ. ನಮ್ಮ ಅಜ್ಜಿನ ನಾವು ಕಾಪಾಡ್ಕೋಬೇಕಲ್ವಾ, ಇಷ್ಟು ಮಾತ್ರ ಬೇಡವಾ? ನೋಡು, ಡಾಕ್ಟ್ರಿಗೆ ನಿನಗೆ ಪೊಲೀಸ್ ಆಗಿ ನಿನಗೆ ಕರ್ತವ್ಯ ಎಷ್ಟು ಮುಖ್ಯನೋ ಹಾಗೆ ಡಾಕ್ಟರ್ ಆಗಿ ನನಗೂ ಕೂಡ ರೋಗಿಗಳು ಮೊದಲು, ನನಗೆ ಆ ನಂತರ ಮದುವೆ ಇಲ್ಲ. ಅಲ್ಲಿಂದ ಬ್ಲಡ್ ಸ್ಯಾಂಪಲ್ ಎಲ್ಲ ತಗೊಂಡ್ ಬಂದು ಅಜ್ಜಿ ಹುಷಾರಾದ್ಮೇಲೆ ದಾಮ್ ದೂಮ್ ಅಂತ ಆಗೋಣ ಬಿಡು ಮದ್ವೆನ, ಅದಕ್ಕೇನಂತೆ, ಆಯ್ತಪ್ಪ ಅಂತ ಹೇಳಿ ಇಬ್ರು ತಪ್ಕೊಳ್ತಾರೆ. ಅಷ್ಟೇ ಸಂಗೀತ ನೀರ್ ತಗೊಂಡ್ ಬರ್ತಾ ಇರ್ತಾರೆ, ತೊಟ್ಟಿ ಮೇಲೆ ಜಾರ್ ಬಿದ್ಬಿಡ್ತಾರೆ. ಬಿದ್ದ ತಕ್ಷಣ ಸಂಗೀತ ಹೇಳಕ್ಕಾಗದೆ ಒದ್ದಾಡ್ತಾರೆ. ಎಲ್ರು ಹಾಗೆ ಎತ್ತುತ್ತಾರೆ. ಎತ್ತಿದ್ದಾಗೇನೆ ಭೂಮಿ ಅತೇ ಅತೇ ಅಂತ ಕೂಗ್ಕೊಳ್ತಾರೆ. ಎಲ್ಲೂ ಬರ್ತಾರೆ. ನಿಧಾನ ಮಗಳು, ನೋಡ್ಕೊಂಡ್ ಮಾಡೋದಲ್ವಾ, ನಮ್ಗೆ ಹೇಳಕ್ ಆಗ್ತಿರ್ಲಿಲ್ವಾ ಅಂತ ಹೇಳಿ ರಾಧನು ಅಂತಾರೆ, ಏನಿಲ್ಲ ಸಂಡಿಗೆ ಮಾಡೋಕೆ ಅಂತ ಅಂತಾರೆ. ರಾಮಣ್ಣ ಸಿಟ್ಟಿಗೆ ಎದ್ಬಿಡ್ತಾನೆ, ಏನಮ್ಮ ಈ ವಯಸ್ಸು, ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ನನ್ನ ಹೆಂಡತಿನ ಆಳ್ಕೊಂಡಂಗ್ ಕಾಣ್ತಾ ಇದಾರೆ, ಈ ವಯಸ್ಸಲ್ಲೂ ಸಂಡಿಗೆ ಮಾಡ್ಬೇಕಿತ್ತಾ ಅಂದಾಗ ಅದಕ್ಕೆ ಚಂದ್ರಿಕಾ ಇದ್ದಳು, ಇನ್ಯಾವ ವಯಸ್ಸು ಅಮ್ಮ, ನಿನ್ಗೆ ವಯಸ್ಸಾಗಿದೆಯಲ್ಲ, ಸಾಧ್ಯನೇ, ನಮಗೆ 30 ವರ್ಷ ಆಗಿದೆ ನೀನು ಮನೆಗ್ ಬಂದು. ಹೌದೇನಮ್ಮ ಅಂತಿದ್ದಾಗನೇ ಚಂದ್ರಿಕಾ, ವಯಸ್ಸಾಗಿದೆ ನಮ್ಮಮ್ಮನಿಗೆ, ಹಾಗೆ ನನ್ನ ಹೆಂಡತಿನಿಗೂ ವಯಸ್ಸಾಗಿದೆ, ಅಲ್ಲ ರಾಣಿಯಾಗಿದ್ಲು, ಇಲ್ಲಿ ಬಂದು ನೀವು ಆಳ್ತರ ಕಾಣ್ತಾ ಇದ್ದೀರ ಅಂತಂದ್ರೆ ಎಲ್ರು ಆಶ್ಚರ್ಯ ಪಡ್ತಾರೆ. ಆದ್ರೆ ರಾಮಣ್ಣ ಹೀಗೆ ಮಾತಾಡಬಾರ್ದಾಯ್ತು. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.